ಹಾಯ್ ಫ್ರೆಂಡ್ಸ್, ನಾವಿವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗದೆ ಅಂತ ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋದ್ವಿ. ಅವತ್ತು ಮಳೆ ಕೂಡ ಇರಲಿಲ್ಲ, ಮಳೆಗಾಲ ಅಲ್ವಾ ಇವಾಗ, ಮಳೆ ಕೂಡ ಇರಲಿಲ್ಲ. ಹಾಗಾಗಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಮಳೆ ಎಲ್ಲ. ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನ ನೀವೇ ಮುಂದೆ ನೋಡಿ. ಚೆನ್ನಾಗಿದೆ ದೇವಸ್ಥಾನ. ನಾನು ಆ್ಯಕ್ಚುಲಿ ಹೋಗಿರಲಿಲ್ಲ. ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿರೋದು ನನಗೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಆ ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ದೇವಸ್ಥಾನ ಅಂತ ನೋಡೋಣ ನಾವು, ಬನ್ನಿ. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾವು ದೇವಸ್ಥಾನಕ್ಕೆ ಹೋಗದೆ, ಅದಕ್ಕೆ ಹೋಗಿದ್ವಿ. ನೋಡಿ ಯಾವ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದ್ವಿ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿ ಕೆಳಗೆ, ಸ್ವಲ್ಪ ಅಲೋ ಇಲ್ಲ. ಹಾಗಾಗಿ ಫೋಟೋ ಮಾತ್ರ ಒಂಚೂರು ಕ್ಲಿಕ್ ಮಾಡಿಕೊಂಡೆ. ಮೇಲ್ಗಡೆ ಶಿವಂದು ಆರ್ಚ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡೋಕ್ಕೆ ಹಾಗೆ ಸಕ್ಕತ್ತಾಗಿದೆ. ನೋಡಿದ್ರೆ ತುಂಬ ಖುಷಿಯಾಗತ್ತೆ ಆ್ಯಕ್ಚುಲಿ ಶಿವನ್ನ ನೋಡೋಕ್ಕೆ. ನೋಡಿ ಯಾವ ಥರ ಇದೆ ಅಂತ. ನಾವು ಹೋಗ್ತಾ ಒಂದು ಫ್ಯಾಮಿಲಿ ಕೂಡ ಇತ್ತು, ಮತ್ತು ಅಂತ ತುಂಬ ಜನ ಅಂತ ಏನಿರಲಿಲ್ಲ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಬಸವ, ಹಾಗೆ ಶಿವ. ಎಷ್ಟು ದೊಡ್ಡದು ಅಂದರೆ ತುಂಬ ದೊಡ್ಡ ಶಿವನ ವಿಗ್ರಹ. ಚೆನ್ನಾಗಿ ಮಾಡಿದ್ದಾರೆ ಮಾತ್ರ, ಸಕ್ಕತ್ತಾಗಿತ್ತು. ನೋಡಿ ಕೈ ಮುಕ್ಕೊಂಡು ನೋಡಿದ್ರೇ ಹಾಗೆ ಕಳೆದೋಗೋ ಥರ ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದೆ ಶಿವಂದು. ತುಂಬ ದೊಡ್ಡದಿದೆ, ಸಖತ್ ದೊಡ್ಡಕ್ಕಿದೆ ಮಾತ್ರ. ಅಲ್ಲೇ ಹಾಗೆ ಸ್ವಲ್ಪ ಸುತ್ತಮುತ್ತ ಎಲ್ಲ ವಿಡಿಯೋ ಮಾಡಿಕೊಂಡೆ ನಾನು. ಹೇಗಿದೆ ನೋಡಿ ಯಾವ ಥರ ಇದೆ ಅಂತ. ಬಸವಂದು ಅಷ್ಟೇ ಸಕ್ಕತ್ತಾಗಿದೆ. ನೋಡಿ ಶಿವನ ವಿಗ್ರಹ ಎಷ್ಟು ಆಕಾಶದಲ್ಲೇ ಮೇಲೆ ಹೋಗ್ಬಿಟ್ಟಿದೇನೋ ಅನ್ನೋದು ಅಷ್ಟು ಎತ್ತರಕ್ಕಿದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ. ಕೆತ್ತಿರೋದು ಮಾಡಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವೆದರ್ ಕೂಡ ಚೆನ್ನಾಗಿತ್ತು ಅವತ್ತು, ಬಿಸಿಲಿತ್ತು ಸ್ವಲ್ಪ. ನೋಡಿ ಯಾವ ಥರ ಇದೆ ಅಂತ, ಸಕ್ಕತ್ತಾಗಿ ಮಾಡಿದ್ದಾರೆ. ಕುತ್ಕೊಂಡ್ವಿ ಅಲ್ಲೇ ಸ್ವಲ್ಪ ಹೊತ್ತು ನಾವು, ಏಕೆಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಕುತ್ಕೊಂಡ್ವಿ. ಮೇಲ್ ಕಟ್ಟಿದ್ದಾರೆ, ಟೆಂಪಲ್ ಮೇಲ್ಗಡೆ ಕಟ್ಟಿದ್ದಾರೆ ಫ್ರೆಂಡ್ಸ್. ಇದು ಟೆಂಪಲ್ ಕೆಳಗಡೆ ಇದೆ, ಮೇಲ್ಗಡೆ ಆರ್ಚ್ ಕಟ್ಟಿದ್ದಾರೆ ಶಿವಂದು. ನೋಡೋಕ್ಕೇ ಸಕ್ಕತ್ತಾಗಿದೆ ಮಾತ್ರ. ನೋಡೋಕ್ಕೆ ಆಲ್ಮೋಸ್ಟ್ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಕೂಡ ಇಲ್ಲಿ ಬಂದು. ಹಾಗೆ ನಾವು ಬರ್ತಾ ನಮ್ಮ ಯಜಮಾನ್ರು ಹಾಗೆ ಬರ್ತಾ ಹೆಲ್ಮೆಟ್ ಹಾಕಿಲ್ಲ ಅಂತೇಳಿ ಹೆಲ್ಮೆಟ್ ಮರ್ತು ಬಂದ್ವಿ. ಯಾಕೆ ಅಂತಂದರೆ ಇಲ್ಲೇ ಹೋಗೋದಲ್ಲ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಸ್ವಲ್ಪ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಸಿಟಿಗೆ ಬಂದ್ವಿ. ಸಿಟಿಲಿ ಬಂದ ತಕ್ಷಣವೇ ಟ್ರಾಫಿಕ್ ಪೊಲೀಸವರಿಗೆ ಸಿಕ್ಕಾಕೊಂಡ್ಬಿದ್ಬಿಟ್ವಿ. ಅವರು ಫೈನು ಹೇಳಿದ್ರು, ಫೈನ್ ಕಟ್ಟಿ ಅಂತ. ಕಟ್ತಾ ಇದ್ದಾರೆ ನೋಡಿ. ಫೈನ್ ಕಟ್ಟಿ ಅಂತ ಹೇಳಿದ ತಕ್ಷಣವೇ ನಮ್ಗೆ ಹೋಗೋ ಪ್ಲ್ಯಾನ್, ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮೂಡೆಲ್ಲ ಆಫ್ ಆಯಿತು. ಹೋಗಬೇಕು ಅಂತ ಅಂದ್ಕೊಂಡ್ಲೇ ಇಲ್ಲ. ಇದನ್ನು ಫೈನೆಲ್ಲ ಇಶ್ಯೋ ಹಿಂಗಾಗ್ಬಿಡ್ತಲ್ಲ. ಇದು ಹೆಲ್ಮೆಟ್ ಇರಲಿಲ್ಲ ಅಂತಂದರೆ ಕಟ್ಟಿದರೆ ಏನು ಬೇಜಾರಾಗ್ತಿರ್ಲಿಲ್ಲ. ಇದೂ ಹೆಲ್ಮೆಟ್ ಅಂದರೆ ಫೈನ್ ಕಟ್ಟಿದ್ವಲ್ಲ ಅಂತ ಸಖತ್ ಬೇಜಾರಾಯಿತು. ಬೇಜಾರಾಗಿ ಏನು ಮಾಡಿದ್ವಿ, ರಿಟರ್ನ್ ಆಗಿಬಿಟ್ವಿ. ಎಲ್ಲೂ ಹೋಗೋದೇ ಬೇಡ ಅಂತ ಅಂದ್ಕೊಂಡ್ವಿ. ಇನ್ನೊಂದು ಕಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನನಗಂತೂ ತುಂಬ ಬೇಜಾರಾಯಿತು. ಅದಕ್ಕೆ ಏನೂ ಇಲ್ಲ ಅಲ್ಲಿ ನಾನು ಸುಮ್ಮನೆ ನಡ್ಕೊಂಬಂದೆ. ಏನು ಮಾಡೋದು ಫೈನ್ ಕಟ್ಟಾದ್ಮೇಲೆ ಅಂತ ಬೇಜಾರಾಗೋಯಿತು ಫ್ರೆಂಡ್ಸ್. ತುಂಬ ಬೇಜಾರಾಯಿತು ಫೈನ್ ಕಟ್ಟಿದ್ದಕ್ಕೆ. ಆ್ಯಕ್ಚುಲಿ ರೂಲ್ಸ್ ಬ್ರೇಕ್ ಮಾಡಿರೋ ತಪ್ಪು, ಬಟ್ ಏನು ಗೊತ್ತಾ, ಮರ್ತು ಬಂದುಬಿಟ್ವಿ, ತೊಗೊಂಬಂದಿಲ್ಲ. ಬರ್ತಾ ಮತ್ತು ಸಿಟಿ ಒಳಗೆ ಹೋಗೋದಲ್ವಲ್ಲ ಇಲ್ಲೇ ಅಂತ ಅಂದ್ಕೊಂಡ್ಬಂದ್ವಿ. ಆಮೇಲೆ ಬೇರೆ ಕಡೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದಾಗ ಏನಾಯಿತು, ಹೆಲ್ಮೆಟ್ಟು ತಂದಿರಲಿಲ್ಲ. ಅವ್ರಿಗೆ ಗೊತ್ತಾಯಿತು, ಅವರು ಫೈನ್ ಹಾಕ್ಸ್ಬಿಟ್ರು. ಸೊ ಹಾಗೆ ರಿಟರ್ನ್ ಆದ್ವಿ. ರಿಟರ್ನ್ ಆಗಿ ಹೋದ್ವಿ. ನೋಡಿ ವೆದರ್ ಹೆಂಗಿದೆ ಅಂತ. ವೆದರು, ಸಿಟಿ, ತುಂಬ ಜನ ಇದ್ದರು ನೋಡಿ ಫ್ರೆಂಡ್ಸ್, ತುಂಬ ಜನ ಇದ್ದರು. ಹೀಗೆ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ನಾನು ಮಾಡ್ತೀನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ.
ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ನಾನು ಹಾಕ್ತಾಯಿರ್ತೀನಿ. ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಪ್ರಯತ್ನ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಸಿಟಿಲಿ ಹಿಂಗೆ ಹೋಗಿ ನೋಡಿಕೊಂಡು ಮನೆಗೆ ಹೋಗ್ಬಿಟ್ವಿ. ಸಿಟಿನ ನೋಡ್ಕೊಂಡು ಮನೆಗೆ ಹೋಗ್ಬಿಟ್ವಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.